ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ ಕಾಲೇಜ್ ಜೊತೆಗಿತ್ತು, ನಮ್ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಆರ್ ಕೆ ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ 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 ಪಾಠಶಾಲಾ. ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. I graduated from RK University. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ. ಕಲಿತಿದ್ದಿಲ್ಲಿ ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ. ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ, ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಪಾಠಶಾಲಾ ಪಾಠಶಾಲಾ
ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಳಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಅಜ್ಜಿಯ ಮನೆಯಲ್ಲಿ ಪ್ರೀತಿಯಿಂದ ಹಲಸಿನ ಕಡುಬು ಸೇಮೆಲ್ಲ ನನ್ನದು ಶಾವಿಗೆ ಎಲ್ಲವೂ ಮಾಡಿಕೊಟ್ಟರು. ನನ್ನ ರಜಾ ದಿನಗಳು ಮೋಜಿನಿಂದ ತುಂಬಿತ್ತು. ವೆರಿ ಗುಡ್, ಕೂತ್ಕೋ. ಜಗದೀಶ, ನೀನೋದ? ಅವನಿಗೆ ಬಾಯಿ ಬರುದಿಲ್ಲ ಸರ್, ಮತ್ತೆ ಈಗ ಓದುದು. ಮಾತು ಬರೋದ್ರೆ ಅಂತ ಆಯ್ತಾ? ದಿನಕ್ಕಿಂತ ಅಂತ ಬರಲಿಕ್ಕೆ ಬರ್ತದ ಅವನಿಗೆ? ನೀನ್ ಬರೆದಿದ್ಯಾ? ನೀನ್ ಬರಲಿಲ್ಲ, ನೀನು ಅವನಿಗೆ ಮಕ್ಕ. Kritika Sanjeev Kumar, UKG class. First standard Aradhya's mother Shweta, Srimati Shweta. She is also selected as parents committee member. Second standard Kritika and vice president of the parents. Please have seat now. Light planting and puja of Saraswati. I would like to call upon President and Vice President, Treasurer ma'am and Principal ma'am to ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಳಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ನಾಟ್ಯ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೆ. beautiful mother. ಅಮ್ಮ ನಮ್ಮ ಮನೆಯ ದೇವರು, ಅಮ್ಮ ನಮ್ಮ ಮನೆಯ ಯಜಮಾಂತಿ ಅಲ್ಲ. ಅಮ್ಮ 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 ಎನ್ನುವ ಪದವೇ ಒಂದು ಸುಂದರ ಕಾವ್ಯ. ಅಮ್ಮ ಅಮ್ಮ ಅಮ್ಮ
ಅಮ್ಮ ಅಮ್ಮ ಅಮ್ಮ ಅಮ್ಮ ಎನ್ನುವ ಪದವೇ ಒಂದು ಸುಂದರ ಕಾವ್ಯ. ಅಮ್ಮ 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 ಎನ್ನುವ ರಾಗ ಒಂದು ಮೋಹಕ ರಾಗ. ಎಂದೆಂದು ಎಂದೆಂದು ಕಂದ ಕಲಿವ ಮೊದಲ ಮಾತು ಅಮ್ಮನೇ, ದರೆಯಲಿ ಅವನ ಅರಿವ ಮೊದಲ ಬಂದ ಅಮ್ಮನೇ. ಅಮ್ಮ 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 ಎನ್ನುವ ಪದವೇ ಒಂದು ಸುಂದರ ಕಾವ್ಯ. ಅಮ್ಮ 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 ಎನ್ನುವ ರಾಗ ಒಂದು ಮೋಹಕ ರಾಗ. ಜಗದೇಕ ವೀರ ಕೂಡ ಅಮ್ಮನಲ್ಲಿ ಹುಟ್ಟುವ, ಕುಡಿದ ಹಾಲ ಹಾಯುವಾಗ ಕೀರ್ತಿ ಪಥವನ್ನೇರುವ. ಅಮ್ಮ 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 ಎನ್ನುವ ಪದವೇ ಒಂದು ಸುಂದರ ಕಾವ್ಯ. ಅಮ್ಮ 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 ಎನ್ನುವ ರಾಗ ಒಂದು ಮೋಹಕ ರಾಗ. ಅಮ್ಮನೇ ಪ್ರಥಮ ಗುರು ಕಲಿವ ಎಲ್ಲ ಪಾಠಕ್ಕೆ, ಅಮ್ಮನೇ ದಾರಿ ದೀಪ ನಡೆವ ಬಾಳ ಪಯಣಕ್ಕೆ. ಅಮ್ಮನೇ ಆರಂಭವು ಎಲ್ಲ ಭೂಮಿ ಚರಿತೆಗೂ, ಅಮ್ಮನೇ ಜೀವದಾತೆ ಎನ್ನು ಕವಿತೆಗೂ. ಅಮ್ಮ 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 ಎನ್ನುವ ಪದವೇ ಒಂದು ಸುಂದರ ಕಾವ್ಯ. ಅಮ್ಮ 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 ಎನ್ನುವ ರಾಗ ಒಂದು ಮೋಹಕ ರಾಗ. ಅಮ್ಮ ಎನ್ನುವ ರಾಗ ಒಂದು ಮೋಹಕ ರಾಗ. Thank you. For the beautiful song. Now I would like to call upon Srimati Gangambika J. Patil for the welcome speech. ಆ ಎಂದರೆ ಪದವಲ್ಲ, ಪದೇ ಪದೇ ಸಿಗುವ ವಸ್ತುವಲ್ಲ. ಕರೆದರೆ ಬರುವುದಿಲ್ಲ, ಬಯಸಿದರೆ ಸಿಗುವುದಿಲ್ಲ. ಅವಳನ್ನು ಕಳೆದುಕೊಂಡರೆ ಜೀವನವೇವಿಲ್ಲ. Good afternoon everyone. First I would like to welcome our school HM Vidyavati H. Dhoni ma'am. Please welcome them. I would like to welcome our treasurer Ashwini S. Kaurav ma'am. Welcome madam. Next I would like to welcome President LKG Sanvi mother Prema S. madam. Please welcome madam. I would like to call Vice President Priyanka UKG Bhunesh mother. Welcome ma'am. And last all teachers, parents committee and my dear children. Thank you. Beautiful and wonderful speech. Now I would like to call upon Srimati Asha Rani S. ma'am. ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತಾ ಮಧ್ಯಾಹ್ನದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಲ್ಲಿ ಬಂದಿರುವಂತಹ ತಾಯಂದಿರಿಗೂ ಹಾಗೂ ಇಲ್ಲಿ ಬಂದಿರುವಂತಹ ನಮ್ಮ ಶಾಲೆಯ ಮೇಡಮ್ ಅವರಿಗೂ ಕೂಡ ಹಾಗೂ ಪ್ರಿನ್ಸಿಪಲ್ ಮೇಡಮ್ ಅವರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತಾ, ನಾನು ತಾಯಿಯ ಬಗ್ಗೆ ಎರಡು ಮಾತನಾಡಲು ಇಚ್ಛೆ ಪಡುತ್ತೇನೆ. ತಾಯಿ ಎಂದರೆ ಸೃಷ್ಟಿಯ ಪ್ರತಿರೂಪ. ತಾಯಿ ಎಂದರೆ ಸೃಷ್ಟಿಯ ಪ್ರತಿರೂಪ. ತಾಯಿ ಎಂದರೆ ಸೃಷ್ಟಿಯ ಮೂಲಧಾರೆ. ತಾಯಿ ಎಂದರೆ ಸೃಷ್ಟಿಯ ಕಣ ಕಣದಲ್ಲೂ ಮೊದಲ ಮೂಲಧಾರೆ ತಾಯಿ. ತಾಯಿ 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 ಇಲ್ಲದೆ ನಾವು ಯಾರು ಇಲ್ಲ. ತಾಯಿ ನಮ್ಮೆಲ್ಲರ ಮೂಲ ಅವಶ್ಯಕ. ನಮಗೆ ತಾಯಿ ಇಂಪಾರ್ಟೆಂಟ್. ಜೀವನದಲ್ಲಿ ಅತ್ಯಂತ ಅವಶ್ಯಕವಾದವರು ಯಾರು? ತಾಯಿ. ಅಮ್ಮ ಬೇಕು ಬೇಡ ನಮ್ಗ? ಅಮ್ಮ ಬೇಕು. ಅಮ್ಮ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಗ ಅಮ್ಮ ಮೋಸ್ಟ್ ಇಂಪಾರ್ಟೆಂಟ್. ಅಮ್ಮ ಬೇಕು. ಅಮ್ಮ ಇಲ್ಲದೆ ನಾವು ಏನು ಮಾಡ್ಲಿಕ್ಕ ಸಾಧ್ಯ ಇಲ್ಲ. ಅಮ್ಮನ ಸ್ಥಾನ ಒಂದು ದೊಡ್ಡ ಸ್ಥಾನವಾಗಿದೆ ನಮ್ಮ ಜೀವನದಲ್ಲಿ. ನಾವು ಏನಾದ್ರೂ ಮುಂದೆ ಬಂದು ನಾವೇನಾದ್ರೂ ಮುಂದೆ ಕಾರ್ಯ ಸಾಧನೆ ಮಾಡ್ಬೇಕಾದ್ರೆ ಅದಕ್ಕೆ ಫಸ್ಟ್ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು? ಅಮ್ಮ. ಅಮ್ಮ ನಮ್ಗ ಇಂಪಾರ್ಟೆಂಟ್. ಅಮ್ಮ ನಮ್ಗ ಬೇಕೇ ಬೇಕು. ಅಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಜೀವನದ ಮನುಷ್ಯನ ಜೀವನದಲ್ಲಿ ಅಮ್ಮ ಬೇಕೇ ಬೇಕು. ಅಮ್ಮರ್ಗದತ್ತವಾದಂತಹ ಜೀವರೂಪಿ. ಅಮ್ಮ ಇಲ್ಲದೆ ನಾವು ಯಾರೂ ಇಲ್ಲ. ಹುಟ್ಟು ಸಾಯುವ ತನಕ, ಗುರಿ ಮುಟ್ಟುವ ತನಕ. ಆದರೆ ಜೀವನದಲ್ಲಿ ಬದಲಾಗದೇ ಇರುವ ಆಸ್ತಿ ಅಂದರೆ ಅದು ತಾಯಿ. ತಾಯಿ ನಮಗೆ ಬೇಕೇ ಬೇಕು. ಎಲ್ಲರೂ ಬದಲಾಗ್ತಾರೆ ನಮ್ಮ ಜೀವನದಲ್ಲಿ. ದಿನನಿತ್ಯ ಪ್ರತಿ ಜೀವನದಲ್ಲಿ ನಾವು ನೋಡ್ತೀವಿ ಎಲ್ಲರೂ ಬದಲಾಗ್ತಾರೆ. ಆದ್ರೆ ಬದಲಾಗದೆ ಇರುವಂತಹ ಜೀವ ಯಾವುದದು? ತಾಯಿ. ತಾಯಿ. ನೀವು ತಾಯಿಗೆ ಕೋಪ ಬಂದಾಗ ಬೈರಿ, ತಾಯಿಗೆ ಸಿಟ್ಟಾದಾಗ ನೀವು ಹೊಡೀರಿ. ಮತ್ತೆ ಮಗು ಅಂತ ಬರುವಂತಹ ಜೀವ ಯಾವುದು?
ಮತ್ತೆ ಪುನಃ ಪುನಃ ನಾವು ಕರೆಯದೆ ಇದ್ದರೂ ಕೂಡ ಬರುವಂತ ಒಂದು ಜೀವ. ಆ ಜೀವ ನೋಡ್ರಿ, ನೀವು ಎಲ್ಲೋ ಬಿದ್ದು ಅಮ್ಮ ಅಂತ ಹೇಳಿ ಕೂಗಿದ ಕೂಡ್ಲೇನೆ ನೋವಾಗದ ಯಾರಿಗೆ? ಅಮ್ಮಗ, ನಿಮಗಲ್ಲ. ನೋವಾಗದ ಯಾರಿಗೆ? ಅಮ್ಮಗ. ಅಯ್ಯೋ ಪಾಪ ನನ್ನ ಮಗು ಬಿತ್ತು, ನನ್ನ ಮಗುಗೆ ನೋವಾಯ್ತು ಅಂತ. ಎರಡನೆಯ ಗುರು ತಂದೆ, ಮೂರನೆಯ ಗುರು ನಾವು ಒಬ್ಬ ಜೀವನದಲ್ಲಿ ಸಾಧಕನಾಗಲು ಸಾಧ್ಯವಾಗುತ್ತದೆ. ತಾಯಿ ಹಾಡಿದ ಜೋಗುಳದ ಗೀತೆ, ತಾಯಿ ಹಾಡಿದ ಪ್ರೀತಿಯ ಮುಗಿಯದ ಕತೆ, ತಾಯಿಯದು ಕರುಳ ಬಂದ ಮಮತೆಯದಾಗಿದೆ. ಮಡದಿ ಬಂದಾಗ ತಾಯಿಯನ್ನು ನಾವು ಮರೆಯಬಾರದು. ಕಷ್ಟವೇ ಬಂದ್ರು ಸುಖವೇ ಬಂದ್ರು ನಿನ್ನೊಂದಿಗೆ ಇರುವವಳು ನೆರಳಿನಂತೆ. ನೀ ಓಡಿದರು ನೀ ನಡೆದರು ನಿನ್ನ ಹಿಂದೆ ಬರುವವಳು ಹೆಜ್ಜೆ ಹೆಜ್ಜೆ ಗುರುತಿನಂತೆ. ಅವಳು ಯಾರದೋ? ತಾಯಿ. ಈ ನನಗೆ ಇಲ್ಲಿ ಅವಕಾಶ ಕೊಟ್ಟಿರುವಂತಹ ಎಲ್ರಿಗೂ ಮತ್ತೆ ಮಗದೊಮ್ಮೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಕೋರುತ್ತಾ ಈ ನನ್ನ ಎರಡು. Now I would like to call upon President of Parents Committee member Srimati Prema. Please talk a few words on this day. ಧ್ಯಾನದ ನಮಸ್ಕಾರಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳುತ್ತಾ ಈ ಕಾರ್ಯಕ್ರಮ ಮಾತೃಮಿಲನ್ ಕಾರ್ಯಕ್ರಮದ ನಮ್ಮ ವೆಂಕಟೇಶ್ವರ ಶಾಲೆಯಲ್ಲಿ ಮಾತೃಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಈ ಸ್ಕೂಲಿನ ಪ್ರೆಸಿಡೆಂಟ್ ಆದ ಮೇಡಮ್ ಅವರಿಗೆ ಹಾಗೂ ಈ ಶಾಲೆಯ ಮುಖ್ಯ ಗುರುಗಳಿಗೆ ಹಾಗೂ ಈ ಒಂದು ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲರ ತಾಯಿಯರಿಗೂ ಏನು ಹೇಳೋದು, ಮಾತೃಮಿಲನ ಕಾರ್ಯಕ್ರಮ ಅಂದರೆ ಎಲ್ಲರಿಗೂ ಗೊತ್ತಿರೋದೆ, ತಾಯಿ ಮತ್ತು ಮಕ್ಕಳ ಮಿಲನ. ಹಾಗಾಗಿ ನಾ ಇದ್ರ ಬಗ್ಗೆ ಏನು ಹೇಳಬೇಕಪ್ಪ ಅಂತ ನನಗಷ್ಟೇನಿಲ್ಲ. ಯಾಕಂದರೆ ಆಲ್ರೆಡಿ ಮೇಡಮ್ಸ್ ಎಲ್ಲನೂ ಹೇಳಿದ್ದಾರೆ. ತಾಯಿ ಮತ್ತು ಮಕ್ಕಳದ ಹೆಂಗಿರ್ತದ ಅವರ ನಡುವಿನ ಒಡನಾಟ ಅಂತ ಹೇಳ್ತಾರೆ. ಒಂದು ತಾಯಿ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಒಬ್ಬ ಶಿಕ್ಷಕನೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ತಾಯಿ ಕೇವಲ ಮಗುವಿಗೆ ನೀನು ಹೀಗಿರುವಪ್ಪ, ನೀನು ಹಾಗೆ ಮಾಡು, ನೀನು ಶಿಸ್ತಿರು ಅಂತ ಹೇಳ್ಬೋದು. ಆದರೆ ಮಗುವಿಗೆ ಜ್ಞಾನ ಕೊಡೋದು ಶಿಕ್ಷಕ. ಸೊ ನಾನು ಎಲ್ಲ ಟೀಚರ್ಸಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನನ್ನ ಮಗಳು ಈ ಸ್ಕೂಲಲ್ಲಿ ಬಂದು ಅವಳು ಬ್ರಿಲಿಯಂಟ್ ಆಗಿದ್ದಾಳೆ. ನನಗೆ ಹೇಳ್ತಾಳೆ, ಮಮ್ಮಿ ನೀನು ನಮ್ಮ ಮಿಸ್ ಹೆಂಗಿದ್ದಾರೆ ಗೊತ್ತದ ನಿಂಗೆ, ಸ್ಟ್ರಿಕ್ ಇರ್ತಾರೆ ವಿದ್ಯಾಭ್ಯಾಸ, ನೀನು ನಿಮ್ಮ ಸ್ಕೂಲಲ್ಲಿ ಅದೇ ರೀತಿ ಇರಬೇಕು. ಇಲ್ಲ ಅಂದ್ರೆ ನೋಡಿ ಮಮ್ಮಿ ಇವತ್ತು ನಮ್ಮ ಟೀಚರ್ಸ್ ಫುಲ್ ಬ್ಯೂಟಿಫುಲ್ ಆಗಿ ಬರ್ತಾರೆ. ಸೊ ನೀನು ಬ್ಯೂಟಿಫುಲ್ ಆಗಿ ಸೀರೆ ಪಿಂಕ್ ನಿನ್ನ ಫೇವ್ರೆಟ್ ಕಲರ್, ಸೊ ನೀ ಪಿಂಕೇ ಉಟ್ಕೊಂಡು ಬರಬೇಕು. ಇಲ್ಲ ಅಂದ್ರೆ ನೋಡಿ ನೀ ಮಮ್ಮಿ ನೀ ಬರಲಿಲ್ಲ ಅಂದ್ರೆ ಯಾವಾಗಲೂ ನಮ್ದು ಅತ್ತೆಯವ್ರು ಕಳಿಸ್ತಾರೆ ಅವಳಿಗೆ ಸ್ಕೂಲಿಗೆ. ಸೊ ಕ್ರೆಡಿಟ್ ಕೊಟ್ಟು ನಮ್ಮ ಮೈ ಮದರ್ ಇಲ್ಲ. ಸೊ ಯಾಕಂದರೆ ಅವಳಿಗೆ ನಾನು ಸ್ಕೂಲಿಗೆ ಹೋಗ್ತೀನಿ, ಸೊ ಅವಳಿಗೆ ಟೈಮ್ ಕೊಡಲ್ಲ. ಹಾಗಾಗಿ ನಮ್ಮ ಅತ್ತೆನೇ ಅವಳಿಗೆ ಬಿಡ್ತಾರೆ, ಅವರೇ ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಇವತ್ತು ನೀ ಬರಲಿಲ್ಲ ಅಂದ್ರೆ ನೋಡಿ ಮಮ್ಮಿ ನೀನು ಸ್ಕೂಲಿಗೆ ನೀ ಲೀವ್ ಹಾಕಲೇಬೇಕು. ಬರಲಿಲ್ಲ ಅಂದ್ರೆ ನೋಡಿ ನೀ ನಮ್ಮ ವಿದ್ಯಾ ಮಿಸ್ ಬೈತಾರೆ ನನಗೆ. ನಮ್ಮ ವಿದ್ಯಾ ಮಿಸ್ ವೆರಿ ಸ್ಟ್ರಿಕ್, ಯು ನೋ ಮಮ್ಮಿ ಅಂತ ಹೇಳಿ ಯಾವಾಗಲೂ ಅದನ್ನೇ ಹೇಳ್ತಾಳೆ. ವಿದ್ಯಾ ಮಿಸ್ ಈಸ್ ಎ ಫೇವ್ರೆಟ್ ಟೀಚರ್ಸ್ ಇನ್ ಸಾನ್ವಿ. ಆ್ಯಂಡ್ ಪೂಜಾ ಮಿಸ್ಸಿಂದ ಹೇಳ್ತಾಳೆ, ಪೂಜಾ ಮಿಸ್ ಮಮ್ಮ ನಂಗೆ ಹಿಂದಿ ಚಂದ ಬರಲಿಲ್ಲ ಅಂದ್ರೆ ಬೈತಾರೆ ಮಮ್ಮ ಅವ್ರು ನನಗೆ, ನಾನು ನೀಟಾಗಿ ಬರಿತೀನಿ. ಯಾವಾಗಲೂ ಹೇಳ್ತಾ ಇರ್ತಾಳೆ, ಎಲ್ಲ ಮಿಸ್ ಬಗ್ಗೆ ಹೇಳ್ತಾ ಇರ್ತಾಳೆ. ಅವಳು ಯಾರೋ ಮಹಾನಂದ ಮಿಸ್ ಬಗ್ಗೆ ಹೇಳ್ತಾ ಇದ್ದಳು, ಅವ್ರು ಇಲ್ಲ ಅದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ಅವ್ರ ಕ್ಲಾಸ್ ಟೀಚರ್ ಅವ್ರ ಬಗ್ಗೆನೂ ಯಾವಾಗಲೂ ಹೇಳ್ತಾಳೆ. ನೀವು ಯಾವ ಆ್ಯಕ್ಟಿವಿಟೀಸ್ ಮಾಡ್ತೀರಿ, ಸಾನು ಅದೇ ರೀತಿ ಆ್ಯಕ್ಟಿವಿಟೀಸ್ ಮಾಡ್ತಾಳೆ ಸ್ಕೂಲ್ ಮನೆಯಲ್ಲಿ. ಅದಕ್ಕೆ ನನಗೆ ಭಾಳ ಖುಷಿ ಆಗ್ತದೆ. ನಾ ಅನ್ಕೊಂಡ ಇಲ್ಲಿ ಸನಿ ಸ್ಕೂಲ್ ಅದಪ್ಪ, ಏನು ಹೇಳ್ತಾರೆ ಸ್ಕೂಲ್ ಸಣ್ಣದ ಅದನೋ ಬಿಟ್ಟದೋ ಅದು ಸೆಕೆಂಡ್ರಿ, ಬಟ್ ಆ ಸ್ಕೂಲಲ್ಲಿ ಏನು ಜ್ಞಾನ ಕೊಡ್ತಾ ಇದ್ದಾರೆ ದಟ್ ಈಸ್ ಇಂಪಾರ್ಟೆಂಟ್. ನಂಗೆ ಈ ಸ್ಕೂಲ್ ಬಗ್ಗೆ ನಾನು ಅನಿಸ್ತಾ ಇತ್ತು, ಎಲ್ಲರೂ ಕೇಳ್ತಾರೆ ಯಾಕೆ ನಿಮ್ಮ ಮಗಳಿಗೆ ಇಲ್ಲೇ ಸ್ಕೂಲಿಗೆ ಹಾಕಿರಿ? ಇಲ್ರಿ ಮನೆ ಸಮೀಪದ ಅನ್ನೋದು ಹೇಳ್ತಾ ಇದ್ದೆ. ಮತ್ತೊಂದು ಸಲ ಕೇಳ್ತಾ ಇದ್ರು ನೀವು ದೊಡ್ಡ ಸ್ಕೂಲಿಗೆ ಹಾಕಬೇಕಿತ್ತು. ನಾ ಹೇಳೀನಿ ದೊಡ್ಡ ಸ್ಕೂಲ್ ಇಂಪಾರ್ಟೆಂಟ್ ಅಲ್ಲ, ಸಣ್ಣ ಸ್ಕೂಲ್ ಇಂಪಾರ್ಟೆಂಟ್ ಅಲ್ಲ, ಅವ್ರು ಏನು ಜ್ಞಾನ ಪಡ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟಾ ಅಂತ ಯಾವಾಗಲೂ ಹೇಳ್ತಾ ಇದ್ದೀನಿ ಪೇರೆಂಟ್ಸ್ಗೆ. ಸೊ ನಿಮ್ಮಲ್ಲಿ ಯಾರೇ ಪೇರೆಂಟ್ಸ್ ಇರಲಿ ಮೈಂಡಲ್ಲಿ ಇರ್ತದೆ ನಮ್ಮ ಆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ನಮ್ಮ ಬಾಜು ಮನೆ ಮಕ್ಕಳು, ಸೊ ನಾನು ನನ್ನ ಮಕ್ಕಳಿಗೆ ಆ ಸ್ಕೂಲಿಗೆ ಹಾಕಬೇಕು ಅನ್ನೋ ಮನೋಭಾವನೆ ಬರೋದು ಇಟ್ಸ್ ಕಾಮನ್. ಬಟ್ ಆ ಮನೋಭಾವನೆಯನ್ನು ತೆಗೆದು ಬಿಡ್ರಿ. ಈ ಸ್ಕೂಲಲ್ಲೂ ಇಂಪ್ರೂವ್ ಆಗ್ತದೆ, ಈ ಸ್ಕೂಲ್ನು ಇಂಪ್ರೂವ್ ಮಾಡಬೇಕು ಪೇರೆಂಟ್ಸ್ ಅನ್ನೋದು ನಂದು ಒಂದು ಆಸೆ. ಯಾಕಂದರೆ ಯಾವಾಗಲೂ ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ರಿ, ಅವ್ರು ಏನು ಜ್ಞಾನ ಪಡ್ಕೊಂಡಾರ ಆ ಸ್ಕೂಲಲ್ಲಿ. ಎಲ್ಲ ಸ್ಕೂಲಲ್ಲಿ ಟೀಚರ್ಸ್ ಸೇಮ್ ಇರ್ತಾರೆ ರೀ, ಆ ಸ್ಕೂಲಿ ಈ ಸ್ಕೂಲು ಅಂತ ಡಿಫ್ರೆನ್ಸ್ ಮಾಡಬೇಡ್ರಿ. ಎಲ್ಲದಲ್ಲಿ ಸಿಗೋದು ಶಿಕ್ಷಣ, ಅದನ್ನು ಸಮರ್ಪಕವಾಗಿ ಬಳಸ್ಕೊಡ್ರಿ. ಕೇವಲ ಟೀಚರ್ಸ್ ಅಷ್ಟೇ ಜವಾಬ್ದಾರಿ ಅಲ್ರಿ, ತಾಯಿ ತಂದೆಗಳದ್ದು ಜವಾಬ್ದಾರಿ ಇರ್ತದೆ ರೀ. ಅವರು 4 hours ಅಷ್ಟೇ ಅವ್ರ ಹತ್ರ ಇರ್ತಾರೆ. ಅವರು ಏನು ಹೇಳ್ತಾರ ಎಲ್ಲನೂ
ಹೇಳ್ತಾರೆ, ಹೋಮ್ವರ್ಕ್ ಹಾಕ್ಕೊಡ್ತಾರೆ, ಅದನ್ನು ನಾವು ನೀಟ್ ಮಾಡಬೇಕು. ಅದನ್ನೆಲ್ಲ ಬಿಟ್ಟು ನಿಮ್ಮ ಟೀಚರ್ ಇಂಥವು ಹಾಕ್ತಾರೆ, ನನಗೆ ಬರಲ್ಲ, ಇದನ್ನೇ ಹಾಕ್ಕೊಡ್ತಾರೆ. ಅದನ್ನೇ ಯಾಕೆ ಹಾಕ್ಕೊಡ್ತಾರಪ್ಪ ಅಂದರೆ ಅವ್ರು ಇನ್ನೂ ಕಲೀಲಿ, ಅದ್ರೊಳಗೆ ಅವ್ರು ಪರ್ಫೆಕ್ಟ್ ಇಲ್ಲ ಅನ್ನೋದೇ ಉದ್ದೇಶ ಆಗಿರ್ತದೆ ಟೀಚರ್ಸು. ಅದರ್ವೈಸ್ ಅವರು ನಿಮ್ಮ ಮಕ್ಕಳು ಹಿಂಗೆ, ಅವ್ರ ಮಕ್ಕಳು ಹಿಂಗೆ, ಇವ್ರ ಪೇರೆಂಟ್ಸ್ ಆಯಿ ಅವೆಲ್ಲ ಮನೋಭಾವನೆ ಇಟ್ಕೋಬೇಡ್ರಿ. ಯಾಕಪ್ಪ ಇವರಿಗೆ ಪ್ರೆಸಿಡೆಂಟ್ ಮಾಡಿದ್ರು ನಮಗೆ ಯಾಕೆಲ್ಲ ಮಾಡಿಲ್ಲ ಅಂತಲೂ ನೀವು ಅನ್ಕೋಬೇಡ್ರಿ. ಯು ಆಲ್ಸೋ ಪ್ರೆಸಿಡೆಂಟ್ ಅಂತ ಹೇಳ್ತಾ ನನಗೆ 2 ಮಾತನ್ನು ಆಡಲು ಅವಕಾಶ ಮಾಡಿಕೊಟ್ಟಂಥ ಮೇಡಮ್ ಅವರಿಗೆ ಧನ್ಯವಾದ. ಮಧ್ಯಾಹ್ನದ ನಮಸ್ಕಾರಗಳು. ಇಲ್ಲಿ 2 ವರ್ಷದಿಂದ ನಾವು ಮಾತೃಮಿಲನ ಹಮ್ಮಿಕೊಳ್ತಾ ಇದ್ದೇವೆ, ಯಶಸ್ವಿಯಾಗಿ ನಡೀತಾನೂ ಇದೆ. ಈ ವರ್ಷನೂ ಮಾತೃಮಿಲನ ಹಮ್ಮಿಕೊಳ್ಬೇಕಂತ ಹೇಳಿ ವಿಚಾರ ತೆಗೆದುಕೊಂಡಾಗ ಈ ವರ್ಷ ಇಲ್ಲ ರೀ ಆ್ಯನಿವಲ್ ಪ್ರೋಗ್ರಾಮೇ ಮಾಡೋಣ್ರಿ ಡೈರೆಕ್ಟರ್, ಇಲ್ಲ ಮಾತೃಮಿಲನೂ ಒಂದು ನಾವು ಲಾಸ್ಟ್ ಇಯರ್ ಮಾಡೀವಿ. ಈ ವರ್ಷನೂ ನಮ್ಮ ಮಕ್ಕಳಿಗೆ ಅದು ಈಗ ಫಸ್ಟ್ ಸ್ಟ್ಯಾಂಡರ್ಡ್ UKG ಮಕ್ಕಳಿಗೆ ಸಿಕ್ತು, ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಮುಗಿಸ್ಕೊಂಡು ಹೋದ್ರು. ಇವಾಗ ಇರೋರಿಗೆ ಈ ಮಕ್ಕಳಿಗೂ ಸಿಗಲಿ ಇನ್ನೊಂದು ಕೈ ತುತ್ತು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಬೇಕಾಗಿ ಅಂಥೇಳಿ ಎಲ್ಲ ತಾಯಂದಿರಿಗೂ ಕೇಳ್ಕೊತೀವಿ. ತಪ್ಪು ನಮ್ಮಿಂದ ಆಗಿರ್ತದ್ರಿ, ಒಂದೇ ಕೈ ಚಪ್ಪಾಳೆ ಆಗಂಗಿಲ್ಲ, 2 ಕೈ ಸೇರಿದರೆ ಚಪ್ಪಾಳೆ ಆಗಿರ್ತದೆ ಅಲ್ಲಿ, ಹೌದಿಲ್ಲ? ನಮ್ದು ಏನೇ ತಪ್ಪು ತಡಿಗಳಾದ್ರೂ ನೀವು ಬಂದು ನಮ್ಗೆ ಹೇಳ್ರಿ, ನಾವು ತಿದ್ಕೋತೀವಿ. ಸರಿ, ಯಾರೂ ಪರಿಪೂರ್ಣರಲ್ಲ ಇಲ್ಲಿ, ನಾವು ನಿಮ್ಮಿಂದ ಕಲಿಯೋದಿದೆ, ನಮ್ಮಿಂದ ನೀವು ಕಲೀರಿ, ನಿಮ್ಮಿಂದ ನಾವು ಕಲಿತೀವಿ. ಯಾರೂ ಪರಿಪೂರ್ಣರಿಲ್ಲ, ನಾವು ಎಷ್ಟು ಕಲ್ತಿರೂ ಕಮ್ಮಿನೇ, ಹೌದಿಲ್ಲ? ನಿಮ್ಮ ಮಕ್ಕಳಿಗೆ ಎಲ್ಲಾನು ತಾಯ ಪ್ರೀತಿ ಹೆಂಗಿರ್ತದ ಹೆಂಗಿಲ್ಲ ಅಂಥೇಳಿ ಇಲ್ಲಿ ಒಂದು ಹಾಫ್ ಆನ್ ಅವರ್ ನಿಮ್ಗೆ ಟೈಮ್ ಕೊಟ್ಟಿದ್ದಕ್ಕಾಗಿ ಭಾಳ ಸಂತೋಷ ಅದ ನನಗೆ. ಹೌದು, ಕೆಲವರು ತಾಯಂದಿರಿಗೆ ಟೈಮೇ ಇರಂಗಿಲ್ಲ, ನನಗೆ ಹೋಗೋದದ ರೀ, ನನಗೆ ಎಲ್ಲ ಬಿಟ್ಟು ಇಲ್ಲಿ ಪ್ರೋಗ್ರಾಮ್ ಬಂದಿರಲ್ರಿ, ಕಾರ್ಯಕ್ರಮಕ್ಕೆ ಬಂದಿರಲ್ಲ, ಥ್ಯಾಂಕ್ ಯು ರೀ. ಈಗ ಪ್ರೇಮ ಅವರು ಹೇಳಿದ್ರು, ಎಲ್ಲ ನನ್ನ ಮಾತುಗಳು ಅವರೇ ಕಸ್ಕೊಂಡ್ರಿ. ಇವಾಗ ಭಾಳ ಚಲೋ ಹೇಳಿದ್ರು ತಾಯಂದ್ರ ಬಗ್ಗೆ, ಹೌದಾ? ಟೀಚರ್ಸ್ ಬಗ್ಗೆನೂ ಹೇಳಿದ್ರಿ, ಹೌದು. ಭಾಳ ಸಂತೋಷವಾಯಿತು. ನಮ್ಮದು ಸ್ಕೂಲ್ ಬಗ್ಗೆ ಇಷ್ಟು ಹೆಮ್ಮೆಲಿಂದ ಯಾರೇ ನಿಮ್ಮ ಮಕ್ಳಿಗೆ ಹೇಳ್ರಿ, ನಾವು ಕೇಳ್ತೀವಿ, ನಾವು ಕೇಳೋರೇ ಇದ್ದೀವಿ. ನೀವು ಇಲ್ಲ ರೀ ನಂಗೆ ವಿದ್ಯಾ ಮೇಡಮ್ ನೋಡಿದ್ರೆ ಅಂಜಿಕೆ ಬರ್ತದ್ರಿ, ಅವ್ರು ಕೇಳಂಗೇ ಇಲ್ಲ, ನಾ ಮಾತಾಡಂಗಿಲ್ಲ ಅಂತ. ಇಲ್ಲ, ಧೈರ್ಯದಿಂದ ಬರ್ರಿ, ನಾ ಕೇಳ್ತೀನಿ. ಪ್ರತಿಯೊಂದು ಪೇರೆಂಟ್ಸ್ದು ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು. ಇಲ್ಲ ರೀ ಅವ್ರ ಜೊತೆಗೆ ಮಾತೇ ಆಡೋಂಗಿಲ್ಲ, ನಾವು ಬರೇ ಕೇಳಂಗಿಲ್ಲ ರೀ, ಅವ್ರ ಜೊತೆಗೆ ಮಾತಾಡ್ಬೇಕು. ಕೆಲವು ಪೇರೆಂಟ್ಸ್ ಅಂತಾರೆ, ನನಗೆ ವಿದ್ಯಾ ಮೇಡಮ್ ಜೊತೆಗೆ ಮಾತಾಡ್ಬೇಕಾದ್ರೆ ಅಂಜಿಕೆ ಬರ್ತದ್ರಿ ಅಂತ. ಏನ ಹುಲಿನ ಕರಡಿನ ಬಂದು ನಿಮ್ಮ ಸಮಸ್ಯೆಗಳು ಏನಿದ್ರು ಹೇಳ್ರಿ, ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಹೆಂಗೆ ಕೊಡ್ಬೇಕಂಬುದನ್ನು ಹೇಳ್ರಿ, ನಾವು ಕೊಡ್ತೀವಿ. ನಮ್ಮ ಪ್ರಕಾರ ನಾವು ಕೊಡ್ತಾನೆ ಇದ್ದೀವಿ. ಇವಾಗ ಇನ್ನ ನಿಮಗೆ ಸಂತೋಷವಾಗಲಿಲ್ಲ ಅಂದ್ರೆ ನಮ್ಗೆ ಇನ್ನ ನಮ್ಮ ಮಗು ಹಿಂದದ ರೀ ಮೇಡಮ್, ನಮ್ಗೆ ಹುಷಾರು ಮಾಡ್ರಿ ಮೇಡಮ್, ಬನ್ರಿ ನೀವು ಅಲ್ಲೇ ಇಲ್ಲ ರೀ ಮೇಡಮ್ ಅನ್ನ ಅವ್ರಿಗೆ ಏನು ಕೇಳಲ್ಲ, ಇದಿಷ್ಟೇ ಹಾಕ್ತಾರಂತ. ಪ್ರತಿಯೊಂದು ಮಗುವಿಂದು ಕಾಪಿಗಳು ಚೆಕ್ ಮಾಡಿ, ನೀಟ್ನೆಸ್ ನೋಡ್ರಿ. ಕೆಲವೊಂದು ಮಕ್ಕಳು ನಿಮ್ಮ ಮಕ್ಕಳು ನೀಟ್ನೆಸ್ ಆಗಿ ಬರಂಗಿಲ್ಲ ರೀ, ಮೇನ್ ಅಂದ್ರೆ ಪ್ರಾಬ್ಲಮ್ ಅದು. ಕೆಲವೊಂದು ಪೇರೆಂಟ್ಸಿಗೆ ನಾ ಹೇಳ್ತಾ ಇದ್ದೀನಿ, ಕೆಲವೊಂದು ಪೇರೆಂಟ್ಸಿಗೆ ನೀಟ್ನೆಸ್ ಆಗಿ ಕೊಟ್ಟು ಕಳ್ಸ್ರಿ. ಮೇನ್ ನೀಟ್ನೆಸ್ ಪ್ರಾಮುಖ್ಯತೆ ಅದ. ನಿಮ್ಮ ಮಕ್ಕಳು ನೀಟಾಗಿ ಇದ್ರಲ್ರಿ, ತಾನಾಗೆ ಕಲಿಯೋದು ಹತ್ತಂಗೆ ಇಲ್ಲ ಅವ್ರು. ಮೊದಲ ನೀಟ್ನೆಸ್ ನಾವು ಹೇಳ್ಕೊಡ್ತೀವಿ. ಇಲ್ಲ ರೀ ನಮ್ಮ ಮಮ್ಮಿ ಹಿಂಗೆ ಕಳಿಸ್ಯಾರಿ, ನಮ್ಮ ಎಲ್ಲ ಪೇರೆಂಟ್ಸ್ ಮೇಲೆ ಹಾಕ್ಬಿಡ್ತಾರೆ. ಮಮ್ಮಿದಾರೆ ಹೆಸರು ಹೇಳ್ತಾರೆ, ಅವರು ಪಪ್ಪನ ಹೆಸರು ಹೇಳಂಗಿಲ್ಲ, ಹೌದಲ್ರಿ? ಮೇನ್ ಅಂದ್ರೆ ನಿಮ್ಮ ಹುಡುಗರಿಗೆ ಲಂಚ್ ಬ್ಯಾಗ್ ಕೊಡ್ತೀರಿ, ಅದು ಮೇನ್ ವಾರಕ್ಕೊಮ್ಮೆ ವಾಶ್ ಮಾಡಿ. ಮೊದಲೊಮ್ಮೆ ಪೇರೆಂಟ್ಸ್ ಮೀಟಿಂಗ್ನಾಗ ಇದೇ ಹೇಳಿದ್ದು ನಾನು. ನೀವು ಕೈ ತುತ್ತು ಕೊಡ್ತೀರಲ್ಲ, ಕೈ ತುತ್ತು ಹಾಕ್ತೀರಿ ಅದಾಗ, ನೀವು ವಾಶ್ ಮಾಡಂಗಿಲ್ಲ, ಹಾಗೆ ಕೊಡ್ತೀರಿ. ನೋಡ್ರಿ ಒಬ್ಬೊಬ್ಬರದ್ದು ಪೇರೆಂಟ್ಸ್ ಲಂಚ್ ಬ್ಯಾಗ್. ನಾನು ಇನ್ನಾದ್ರೂ ಗಮನಿಸ್ತಾ ಇದ್ದೀನಿ, ಕೆಲವೊಂದು ಲಂಚ್ ಬ್ಯಾಗ್ಗಳು ಅಷ್ಟೇ ಅದಾವ್ರಿ, ನಾವು ಎಷ್ಟೇ ಹೇಳ್ತಾ ಬಂದೀವಿ, ಅವ್ರಿಗೆ ಕೇಳ್ತಾನೆ ಇಲ್ಲ. ಮೇನ್ ಅಂದ್ರೆ LKG UKG ಮಾಂಟೆಸರಿ ಮಕ್ಕಳದೇ, ಅವರು ಗಲೀಜು ಮಾಡ್ಕೋತಾರೆ. ಎವ್ರಿ ವೀಕ್ ಸಂಡೇ ನೀಟಾಗಿ ಕೊಟ್ಕೊಳ್ತಾರೆ, ಅದೇ ಹೇಳೋದು ನಾನು. ಹಾಗೆ ನೀವು ನಮಗೆ ಟೈಮ್ ಕೊಟ್ಟಿದ್ದಕ್ಕಾಗಿ, ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ಈ ಶಾಲೆಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಶಿಕ್ಷಕ ವೃಂದದವರೇ, ನನ್ನ ಆತ್ಮೀಯರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ಇವತ್ತಿನ ದಿನ ಏನದ ವಿಶೇಷ ನಿಮಗೆಲ್ಲರಿಗೂ ಗೊತ್ತದ. ಮಾತೃ ಮಿಲನ ಎಲ್ಲರಿಗೆಲ್ಲ ತಾಯ್ದೇರು ಎಲ್ಲ ಮಕ್ಕಳಿಗೆ ಮನೆಯಾಗ ಪ್ರೀತಿ ತೋರಿಸ್ತಾರೆ. ಆದ್ರೆ ಸ್ಕೂಲ್ನಾಗ ಗೊತ್ತಾಗ್ಬೇಕಲ್ಲ ಎಲ್ಲರಿಗ ಎಷ್ಟು ಇದು ಮಾಡ್ತಾರಂತ. ಆದ್ರೆ ಹೋದ ಸಲ ಬಿ ಫಂಕ್ಷನ್ ಇದು ಅರೇಂಜ್ ಮಾಡಿರು, ಈ ಸಲ ಬಿ
ಹೋದ ವರ್ಷಕ್ಕಿಂತ ಈ ಸಲ ಮತ್ತೆ ಬೆಸ್ಟ್ ಅನ್ಸಿಗತ್ತದ ರೀ ಫಂಕ್ಷನ್. ಆದ್ರೆ ಮಕ್ಕಳಿಗೆ ಹೆಂಗದಂದ್ರೆ ತಾಯಿ ಜನ್ಮ ಕೊಡ್ತಾಳೆ, ಜನ್ಮ ಕೊಟ್ಟು ಜಗತ್ತಿಗೆ ಕಳಿಸ್ತಾಳೆ. ಆದ್ರೆ ಶಿಕ್ಷಕರದ ಪಾತ್ರ ಏನದಲ್ಲ, ಹೆಂಗೆ ಬದುಕಬೇಕಂಬುದು ಕಲ್ಸವನೇ ಗುರು. ತಾಯಿ ಜನ್ಮ ಕೊಡ್ತಾಳ್ರಿ, ತಾಯಿಗಳು ಹೆಚ್ಚಿಗೆ ಕೇಳಲ್ರಿ, ಶಿಕ್ಷಕರು ಕೇಳ್ತಾರೆ. ಮನೆಯಲ್ಲಿ ನೀವು ಮನ್ಯಾಗ ಏನ್ರಿ ಮಾತು ಹೇಳ್ರಿ, ಕೇಳಲ್ರಿ ಮಕ್ಕಳು. ಅದೇ ಸ್ಕೂಲ್ನಾಗ ನೋಡ್ರಿ ಸ್ವಲ್ಪ್ರೇ ಅಗೋ ಮಾಡ್ತಾರೆ ಮಕ್ಕಳು. ಅದ್ರಾಗ್ರೆ ಎಲ್ಲರ ಮನೆ ಮಾತ್ರಿ ವಿದ್ಯಾ ಮಿಸ್ ಯಾರು ಕೇಳ್ರಿ, ಮಕ್ಕಳು ಆಗೋ ಮಾಡ್ತಾರೆ. ವಿದ್ಯಾ ಮಿಸ್ಸಿಗೆ ಫೋನ್ ಹಚ್ಚಲಿ, ಇಲ್ಲಿ ಮಮ್ಮಿ ಮಾಡಲ್ಲ. ಮಿಸ್ಸಿಗೆ ಫೋನ್ ಇಲ್ಲ ಮಾಡಲ್ಲ. ಆದ್ರೆ ವಿದ್ಯಾ ಮಿಸ್ ಅಂತೇಳಿ ಇಲ್ರಿ, ಬರೇ ಭಯನೇ ಅಲ್ರಿ. ವಿದ್ಯಾ ಮಿಸ್ ಅಷ್ಟು ಪ್ರೀತಿ ಯಾರು ತೋರಿಸಲ್ರಿ. ತಾಯಿದೇರು ಟೀಚರ್ಸ್ ಅಲ್ಲತ್ತಿಲ್ರಿ, ತಾಯಿದೇರು ಅವ್ರು ಬಂದು ಹೀಗದಾರಿ, ಇಟ್ಕೊಂಬ ರೀತಿ ಬಿ ಅದಾರಿ, ಪ್ರೀತಿ ತೋರ್ಸೋದು ಬಿ ಅದ. ಸ್ಕೂಲ್ ಅಂದ್ರಿ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದತ್ತ. ನಿಮ್ಗೆ ಅನಿಸ್ಬೋದು ಸ್ಕೂಲ ಸಣ್ಣದು, ವೆಂಕಟೇಶ್ವರ ಸ್ಕೂಲ್ ಸಣ್ಣದು. ಆದ್ರೆ ವೆಂಕಟೇಶ್ವರ ಸ್ಕೂಲ್ನಾಗ ಎಂತಿಂಥ ಪ್ರತಿಭೆ ಎಷ್ಟು ಅವ ಅಂಬದಲ್ರಿ, ಕಂಟಿನ್ಯೂ ಬರೋ ಪೇರೆಂಟ್ಸಿಗೆ ಗೊತ್ತಾಗ್ತದೆ ಯಾವ ಮಕ್ಕಳ ಟ್ಯಾಲೆಂಟ್. ನಿಮಗೆ ಗೊತ್ತಿಲ್ಲ ನಿಮ್ಮ ಮಕ್ಕಳ ಟ್ಯಾಲೆಂಟ್ ಏನದಂತ, ಆದ್ರೆ ಟೀಚರ್ಸಿಗೆ ಗೊತ್ತದ ಹೆಂಗೆ ಡೆವಲಪ್ ಆಗಲಿತ್ತು. ವರ್ಷ ಸ್ಕೂಲ್ ಅಂದ್ರಿ. ನಾ ಲಾಸ್ಟ್ ಟೈಮ್ ಅಂದಿದ್ದಾರೆ, ಮಮ್ಮಿ ಗ್ರೌಂಡ್ ಇಲ್ಲ, ಆಟ ಆಡ್ಸಲ್ಲ ನಮ್ಮ ಸ್ಕೂಲ್ನಾಗ ಅಂತೇಳಿ ನಮ್ಮ ಮಕ್ಕಳು ಮನೆ ಬಂದಂದ್ರು. ಮ್ಯಾಮಿಗೆ ಅಂದಾರ ಆದಷ್ಟು ಇಷ್ಟೇ ಇದ್ರಾಗ ಮಕ್ಳಿಗೆ ಆಟ ಅಂಬದೇ ನೆನ್ಪು ನಡೆದದ್ರಿ ಮ್ಯಾಮ್. ನಾವು ಭೀ ಮನೆಯಾಗ ಬಿಡಲ್ರಿ, ಒಂದು 5 ನಿಮಿಷ ನಾವು ಮನ್ಯಾಗ ಮಕ್ಳಿಗೆ ಹೊರಗೆ ಬಿಡಲ್ಲ. ಹೊರಗೆ ಹೋದ್ರೆ ರೋಡ್ ಅದ, ಅದು ಅದ, ಇದು ಅದ, ಮಕ್ಕಳು ಬೀಳ್ತಾವ, ಅಷ್ಟು ಇದು ಮಾಡ್ತೀವಿ. ಆದ್ರೆ ಆಟ ಈಗ ನಮ್ಮ ಮಕ್ಕಳು ಏನಂತಾರೆ, ಮಮ್ಮಿ ಲಾಸ್ಟ್ ಪೀರಿಯಡಿಗೆ ಒನ್ ಟೈಮ್ ಆಡ್ಸಿಗತ್ತಾರೆ, ಸೀನಿಯರ್ಸ್ಗಳಿಗೆ ಆಡಿಸ್ತಾರೆ, ಈ ಟೈಪ್ ಹೇಳ್ತಾರೆ. ಆದ್ರೆ ಇಷ್ಟು ಇಂಪ್ರೂವ್ ಆಗತ್ತದಲ್ರಿ ಸ್ಕೂಲ, ಮಕ್ಕಳ ಎಜುಕೇಷನ್ ಅಷ್ಟು. ಸ್ಕೂಲ್ ಸಣ್ಣದದ ರೀ, ಆದ್ರೆ ಎಜುಕೇಷನ್ ನೋಡ್ರಿ ಎಷ್ಟು ಒಂದೊಂದು ಮಕ್ಕಳು ಇಷ್ಟು ಟ್ಯಾಲೆಂಟ್ ಅದ ರೀ ಸ್ಕೂಲ್ನಾಗ ರೀ. ನಾವು ಬೇರೆ ಸ್ಕೂಲಿಂದ ಟ್ಯಾಲಿ ಮಾಡಿ ನೋಡ್ತೇವೆ ಮಕ್ಕಳ್ರಿ. ನಂಗೆ ಕಮ್ಮಿ ಅದ ರೀ, ನಮ್ಮ ವೆಂಕಟೇಶ್ವರ ಸ್ಕೂಲ್ ಮಕ್ಕಳು ಅಷ್ಟು ಟ್ಯಾಲೆಂಟ್ ಯಾವ ಸ್ಕೂಲ್ನಾಗ ರೀ. ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಹಾಗೂ ನನ್ನ ಸಹಪಾಠಿಗಳಿಗೂ ಹಾಗೂ ಮುದ್ದು ಮಕ್ಕಳಿಗೂ ಎಲ್ಲರಿಗೂ ನಮಸ್ಕಾರ. ಮಾತೃ ಮಿಲನ ಅಂತಂದರೆ ತಾಯಿ ಮತ್ತು ಮಕ್ಕಳ ನಡುವಿನ ಸಂಬಂಧ. ಎಲ್ಲರೂ ಹೇಳ್ತಾರೆ ತಾಯಿ ಮಿಲನ ಅಂತೇಳಿ. ಎಲ್ಲರಿಗೂ ಗೊತ್ತಿರ್ತದೆ ತಾಯಿ ಮಿಲನ ಅಂದರೆ ಏನು ಅಂತೇಳಿ. ಎಲ್ಲ ಮಕ್ಕಳಿಗೂ ಹೆಚ್ಚಿಗೆ ತಾಯಿಗಿಂತ ಹೆಚ್ಚಿಗೆ ಶಿಕ್ಷಕರೇ ಜಾಸ್ತಿ ಮಿಲನ ಆಗೋರು. ಎಲ್ಲರೂ ನಾವೆಲ್ಲ ಕೆಲ್ಸಕ್ಕೆ ಹೋಗೋದ್ರಲ್ಲಿ ಬ್ಯುಸಿ ಇರ್ತಿದ್ದೆವು. ಫಸ್ಟ್ ಕೆಲಸದಾಗೆ ಬ್ಯುಸಿ ಇರ್ತಿದ್ದೋ, ಓದೋದು ಬರೋದೆಲ್ಲ ನೋಡೋಕ್ಕಾಗಲ್ಲ, ಏನಿಲ್ಲ. ಫಸ್ಟ್ ಶಿಕ್ಷಕರೇ ಜಾಸ್ತಿ ನಮ್ಮ ಮಕ್ಕಳಿಗೆ ಹೆಚ್ಚಾಗಿ ವೀಕ್ಷಿಸ್ತಾರೆ. ಹಾಗಾಗಿ ನನ್ನ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು ಹೇಳ್ತೀನಿ. ಹಾಗೂ ಮಾತಾಡೋಕೆ ಬರಲಾಗ ಪ್ಲೀಸ್. ಎಲ್ಲ ಪಾಠಗಳೆಲ್ಲ ಸರಿಯಾಗಿ ಹೇಳ್ತಾರಂತ ಹೇಳ್ತಾನೆ ರೀ. ಎಲ್ಲ ಚೆನ್ನಾಗೇ ಇದೆ, ಎಲ್ಲದ ರೀತಿಯಲ್ಲೂ ಓದೋದು ಬರೆಯೋದಲ್ಲಿ ಎಲ್ಲ ಸರಿಯಾಗಿ ಮಾಡ್ತಾನೆ. ಫಸ್ಟ್ ಭಾಳ ಚೆನ್ನಾಗಿ ಓದಾನ್ರಿ, ಹಾಗಾಗಿ ಹೇಳಿರು. ನಂದು ಏನೇನು ಮಾಡಲಕ್ರಿ, ನೀವು ಎಂತ ನಿಮ್ಮ ಮಾಡ್ರಿ, ಹೊಡೀರಿ ಬಿಡಿರಿ, ಅದಕ್ಕೆ ನಾ ಕೇಳಕ್ಕೆ ಹೋಗಂಗಿಲ್ಲ ರೀ. ಮನೆಗೆ ಭೀ ಭಾಳ ಚಾವನ ರೀ, ಓದೋದು ಬರೋದು ಭೀ ಮಾಡ್ತಾನೆ, ಚಾವ್ ಭೀ ಮಾಡ್ತಾನೆ ರೀ. ಹಾಗಾಗಿ ನಿಮ್ಮ ಕೆಲಸ ನೀವು ಮಾಡಿರಿ ಮೇಡಮ್, ನಾ ಏನು ಹೇಳಲ್ಲ. ಅವ್ರ ಪಪ್ಪ ಬಂದು ಒಂದು ಸಾರಿ ಬೈದಾರ ಹಿಂಗೆ ಅಂತಂದಿರು. ಅವ್ರ ಪಪ್ಪಗೆ ಭೀ ಹೇಳೀನಿ, ಶಿಕ್ಷಕರು ಏನೇ ಮಾಡಿದ್ರು ಅವ್ರು ನಮ್ಮ ಮಕ್ಕಳು ಒಳ್ಳೆಯದಕ್ಕಾಗಿ ಮಾಡ್ತಾರೆ. ನಾವೇನು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಮ್ಮ ಮಕ್ಕಳು ಏನು ಓದ್ತಾವ, ಏನು ಬರೀತಾವ, ಅದ್ರ ಬಗ್ಗೆ ನಾವು ನೋಡ್ಬೇಕಾಗ್ತದೆ. ಹಾಗೆ ನಮ್ಮ ಮನೇಲಿ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಅಷ್ಟೊಂದು ನೋಡೋಕ್ಕಾಗಂಗಿಲ್ಲ. ಆದ್ರೂ ಭೀ ಪ್ರತಿದಿನ ಕೇಳ್ತೀನಿ, ಏನು ಹೇಳೋದು ಮಿಸ್, ಏನು ಮಾಡಕತ್ತಾರ. ಎಲ್ಲ ಟೈಮ್ಗೆ ಹೇಳೋದು ಒಂದೇ. ಪ್ರತಿದಿನ ಮಕ್ಕಳು ಬಂದಮೇಲೆ ಇವತ್ತು ಏನು ಹೇಳ, ಸ್ಕೂಲಿಂದ ಬಂದ ತಕ್ಷಣ ಫಸ್ಟಿಗೆ ಕೇಳ್ಬೇಕು ಮಕ್ಕಳಿಗೆ, ಏನು ಹೇಳ ಮಕ್ಕಳು ಇವತ್ತು ಟೀಚರ್ ಏನು ಹೇಳಿ ಬಂದು ನಮ್ಮ ಮನೆಗೆ ಬಂದು ಮಕ್ಳಿಗೆ ಕೇಳ್ಬೇಕು. ಆ ಕೇಳೋದ್ರಿಂದ ಏನಾಗುತ್ತೆ, ಅವ್ರಿಗೆ ನೆನಪಿಸ್ಕೋತಾರೆ. ನಮಗೆ ಹೇಳ್ಬೇಕಂದ್ರೆ ನೆನಪಿಸ್ಕೋತಾರೆ ಅವ್ರು. ಇವತ್ತೇನು ಹೇಳ್ಯಾರ ನಮ್ಮ ಮಿಸ್, ಏನು ಹೇಳ್ಯಾರಮ್ಮ, ಇದು ಹೇಳ್ಯಾರ ನನಗೆ, ಇದು ಹೇಳ್ಯಾರ, ಇವತ್ತೇನು ಹೇಳ್ಯಾರ, ಪಾಠ ಆಡ್ಸ್ಯಾರ, ಇವತ್ತೇನು ಮಾಡ್ಯಾರ ಅಂತ ಹಿಂಗೆ ಕೇಳ್ಕೊತ ಹೋಗೋದ್ರಿಂದ ಮಕ್ಕಳಿಗೆ ಏನಾಗ್ತದೆ, ನೆನ್ಪು ಮಾಡ್ಕೋತಾರೆ ಅವರು. ಟೀಚರ್ ಏನು ಹೇಳ್ಯಾರ ನೆನ್ಪು ಮಾಡ್ಕೋತಾರೆ. ಹಾಗಾಗಿ ಪ್ರತಿದಿನ ಯಾರು ಕೆಲ್ಸಕ್ಕೆ ಹೋಗೋರಿರಲಿ, ಹೊಲಿಯೋದವ್ರು ಇರಲಿ, ಪ್ರತಿದಿನ ಮಕ್ಕಳು ಏನು ಮಾಡಬೇಕು, ಸ್ಕೂಲಾಗ ಏನು ಹೇಳ್ತಾರೆ ಇವತ್ತು ಅನ್ನೋದು ಕೇಳೋದನ್ನು ಮಾಡಬೇಕು ಅಷ್ಟೇ ಪ್ರತಿದಿನ. ಹಾಗಾಗಿ ಮತ್ತು ದಿನ ಹೇಳ್ಬೇಕಂತಂದ್ರೆ ದಿನ ಅವ್ರದ್ದು ಸ್ಕೂಲ್ದಾಗ ಹೋಮ್ವರ್ಕ್ ಚೆಕ್ ಮಾಡ್ಬೇಕು ನಾವು ಭೀ.
ಅದು ನಾನೇ ಮಾಡಂಗಿಲ್ಲ, ಮಾಡ್ತೀನಿ ಅಂದ್ರೆ ಭೀ ಟ್ರೈನ್ ಕೊಟ್ಟು ಮಾಡ್ತೀನಿ, ಟ್ಯೂಷನ್ ಭೀ ಹೋಗ್ತಾನೆ. ಅದು ಎಲ್ಲರೂ ಮಾಡ್ಬೇಕಂಬ ನಂದು ಒಂದು ಅನಿಸಿಕೆ. ಹಾಗಾಗಿ ಎಲ್ಲ ಶಿಕ್ಷಕರಿಗೂ ನಾ ಇಷ್ಟೇ ಮಾತಾಡ್ತೀನಿ, ಬಿಡ್ತೀನಿ. ಥ್ಯಾಂಕ್ ಯು. ಮೇಲೆ ಆಸನರಾಗಿರ್ತಕ್ಕಂತಹ ಎಲ್ಲ ಶಿಕ್ಷಕ ವೃಂದದವರಿಗೂ ಮತ್ತು ಎಲ್ಲ ಪಾಲಕರಿಗೂ ಈ ಕಾರ್ಯಕ್ರಮದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಈ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿದ್ದಾರೆ ಅಂದರೆ, ಇವತ್ತಿನ ಬಿಸಿ ಲೈಫಲ್ಲಿ ಏನಾಗಿದೆ ಅಂತಂದರೆ ಮಕ್ಕಳಿಗೂ ಮತ್ತು ತಾಯಿದಿರ ಮಧ್ಯದ ಏನಾಗಿದೆ ಸಮಯವನ್ನು ಕೊಡ್ಲಿಕ್ಕಾಗ್ತಾ ಇಲ್ಲ. ಯಾಕಂದರೆ ಬಿಸಿ ಲೈಫು, ಸ್ತ್ರೀಯರು ಕೆಲಸ ಮಾಡಲಿದ್ರೆ ನಡೆಯಂಗಿಲ್ಲ. ಸಿಟಿ ಒಳಗೆ ಎಲ್ಲ ಬಹಳಷ್ಟು ಕಾಸ್ಟ್ಲಿ ಆಗ್ಯದ, ತಂದಿನೂ ಮಾಡಬೇಕು, ತಾಯಿನೂ ಕೆಲಸ ಮಾಡಬೇಕಾಗ್ಯದ. ಹಾಗಾಗಿ ಎಲ್ಲರೂ ದುಡಿಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಬಂದದ್ದು. ಹಾಗಾಗಿ ಏನಂತಂದರೆ ನಮಗೆ ಮಕ್ಕಳಿಗೆ ಸಮಯ ಕೊಡ್ಲಕ್ಕ ಆಗಂಗಿಲ್ಲ. ಆದರೆ ಇದು ಒಂದು ಕಾರ್ಯಕ್ರಮದ ಸಲುವಾಗಿರೋ ಕೂಡ ನಾವು ಏನು ಮಾಡಬೇಕು, ಮಕ್ಕಳ ಜೊತೆ ಟೈಮನ್ನು ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡಿದ್ದಾರೆ ಇವತ್ತು ಈ ಶಾಲೆಯ ಶಿಕ್ಷಕರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತು ಏನಾಗ್ಯದ ಅಂತಂದ್ರೆ ಮಕ್ಕಳಲ್ಲಿ ಮೊದಲು ಏನಿಲ್ರಿ ಸಂಸ್ಕೃತಿ ಅನ್ನುವಂಥದ್ದು ಬಹಳಷ್ಟು ಕಮ್ಮಿ ಆಗ್ಯದ. ಇಲ್ಲಿ ನೋಡ್ರಿ ಶಾಲೆ ಒಳಗೆ ಏನು ಮಾಡ್ತಾರೆ, ಶಿಕ್ಷಕರು ಜ್ಞಾನವನ್ನು ಕೊಡ್ತಾರೆ, ಆದರೆ ಸಂಸ್ಕೃತಿ ಕೊಡ್ತಕ್ಕಂಥವ್ರು ಯಾರು, ತಂದೆ ತಾಯಿ ಅಂತ ನಾವು ಹೇಳ್ತೀವಿ. ನೋಡ್ರಿ, ನೀವು ಮಕ್ಕಳಿಗಾಗಿ ಮೊದಲು ಏನು ಮಾಡಬೇಕು ಅಂತಂದ್ರೆ, ನೀವು ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಆಸ್ತಿ ಆಗಿರ್ಬೋದು, ಯಾವುದೇ ರೀತಿ ಸಂಪತ್ತುಗಳು ಸಿಕ್ಕೋದು ಮುಖ್ಯ ಅಲ್ರಿ ಇವತ್ತಿನ ಕಾಲದೊಳಗೆ. ಏನು ಮಾಡ್ಬೇಕಂತಂದ್ರೆ ಮೊದಲು ಮಕ್ಕಳಲ್ಲಿ ಸಂಸ್ಕೃತಿ ಅನ್ನುವಂಥದ್ದು, ಕಲ್ಚರ್ ಅನ್ನುವಂಥದ್ದು ಬೆಳೆಸಬೇಕು. ಯಾಕಂತಂದ್ರೆ ಮಕ್ಕಳು 24 ತಾಸಿನೊಳಗೆ ಏನು ಮಾಡ್ತಾವ ಅಂತಂದ್ರೆ ಸುಮಾರು 8 ರಿಂದ 9 ತಾಸು ಮಕ್ಕಳು ಸ್ಕೂಲಿನಲ್ಲಿ ಟೈಮನ್ನ ಕಳೀತಾರ. ಉಳಿದಿರ್ತಕ್ಕಂಥ ಸಮಯ ಮನೆಯೊಳಗೆ ಕಳೆದಿರ್ತಾರ, ಅದ್ರೊಳಗೆ ಅರ್ಧ ಟೈಮ ನಿದ್ದೆ ಒಳಗೆ ಹೋಗಿರ್ತದೆ. ಆದ್ರೆ ಇಲ್ಲಿ ಮಕ್ಕಳು ಏನು ಮಾಡ್ತಾರ ಅಂತಂದ್ರ ತಂದೆ ತಾಯಿಗಿಂತ ಹೆಚ್ಚಿನ ಸಮಯ ಶಿಕ್ಷಕರ ಜೊತೆ ಕಳೀತಾ ಇದ್ದಾರ. ಹಾಗಾಗಿ ಮೊದಲು ಏನ್ ಮಾಡ್ಬೇಕು ಅಂತಂದ್ರ ಶಿಕ್ಷಕರಾದವರು ಒಳ್ಳೆ ರೀತಿ ವರ್ತನೆ, ಸ್ಕೂಲ್ ಒಳಗೆ ಶಿಕ್ಷಕರಾದವರು ಇತ್ತಂತಂದ್ರ ಮಕ್ಕಳು ಏನ್ ಮಾಡ್ತಾರ ಅದನ್ನೇ ಅನುಕರಣೆ ಮಾಡ್ತಾರ. ತಾಯಿದರಿಗಿಂತ ಹೆಚ್ಚಿಗೆ ಏನ್ ಮಾಡ್ತಾರ ಮಕ್ಕಳು ಅಂತಂದ್ರ ಟೀಚರ್ಸ್ ಅನ್ನ ಫಾಲೋ ಮಾಡ್ತಾ ಇದಾರ. ಫಸ್ಟ್ ಟೀಚರ್ಸ್ ಏನಾಗಿರ್ಬೇಕಂದ್ರೆ ಅವಳ ವರ್ತನೆ, ಬಿಹೇವಿಯರ್ ಸರಿಯಾಗಿರ್ಬೇಕಾಗಿದ್ದಾಗ ಮಾತ್ರ ಏನ್ ಮಾಡ್ತಾರ ಅಂತಂದ್ರ ಮಕ್ಕಳು ಸರಿಯಾದ ವರ್ತನೆ ಮಾಡಕ ಸಾಧ್ಯ. ಹಾಗಾಗಿ ತಾಯಿದರ್ನ ಸುಮ್ ಕೂಡಂಗಿಲ್ರಿ, ತಾಯಿದರ್ದು ಬಹಳಷ್ಟು ಜವಾಬ್ದಾರಿ ಇರ್ತದೆ, ಗೊತ್ತಾಯ್ತಾ? ಹಾಗಾಗಿ ತಾಯಿದರ್ನು ಕೂಡ ಒಳ್ಳೆ ನಡತೆಯನ್ನ ರೂಪಿಸ್ಕೊಂಡ್ರ ಅಂತಂದ್ರ ಮಕ್ಕಳು ಕೂಡ ಅದೇ ನಡತೆಯನ್ನ ರೂಪಿಸ್ಕೊಳ್ತಾರೆ. ನೋಡ್ರಿ, ಮೊದಲು ನಮ್ಮ ಮಕ್ಕಳು ಹುಷಾರಾಗೋದು, ನಮ್ಮ ಮಕ್ಕಳು ರೈಮ್ಸ್ ಹೇಳ್ತಾರೆ ಬಹಳಷ್ಟು ಫಾಸ್ಟ್ ಆಗಿ. ನನ್ನ ಮಗ ಎಲ್ಲ ಫುಲ್ ಇಂಗ್ಲಿಷ್ ಓದ್ಬಿಡ್ತಾನ, ಅವ್ನಿಗೆ ಕನ್ನಡ ಮಾತೇ ಬರಂಗಿಲ್ಲ, ಅದು ಮುಖ್ಯ ಅಲ್ರಿ. ಮಕ್ಕಳಲ್ಲಿ ಮೊದಲು ಏನಿರ್ಬೇಕು, ವಿನಯ ಅನ್ನುವಂಥದ್ದು ಇರಬೇಕು. ವಿನಯ ಎಲ್ಲಿರ್ತದಲ್ಲ ಅಲ್ಲಿ ವಿದ್ಯೆ ತಾನಾಗಿಯೇ ಹರ್ಕೊಂಡು ಬರ್ತದ. ಹಾಗಾಗಿ ಏನಂತಂದ್ರ ಈ ಸ್ಕೂಲ್ ಬಹಳಷ್ಟು ಒಳ್ಳೆ ಸ್ಕೂಲ್ ಅದಂತ ಹೇಳ್ಕೊಳ್ತಾ ಬಹಳಷ್ಟು ಕಲ್ಚರಲ್ ಆಕ್ಟಿವಿಟೀಸ್ ಬಹಳ ಮಾಡಿಸ್ತಾರ, ಜೊತೆಗೆ ಎಜುಕೇಶನ್ ಕೂಡ ಸರಿಗೆ ಕೊಡ್ತಾರ. ಹಾಗಾಗಿ ತಾಯಿದರ್ನು ಕೂಡ ಏನ್ ಮಾಡ್ಬೇಕು ಅಂತಂದ್ರ ಮಕ್ಕಳ ದಿನ ಏನೇನ್ ಕಲಿತಾ ಇದಾರ, ಏನೇನಿಲ್ಲ, ಯಾವ್ಯಾವ ರೀತಿ ಮಕ್ಕಳು ಹೇಳತಾರ ಅನ್ನುವಂಥದ್ದು ಸ್ವಲ್ಪ ಗಮನವನ್ನ ಹರಿಸ್ಬೇಕು. ಬರೀ ನಾವೇ ನಮ್ಮ ಲೈಫಲ್ಲಿ ನಾವೇ ಬಿಸಿ ಆದ್ರ ಈ ಕಡೆ ಮಕ್ಕಳ ಕಡೆ ಏನ್ ಮಾಡ್ಬೇಕು ಮಾಡಂಗಿಲ್ಲ ಅಂದ್ರೆ ಲಕ್ಷ್ಯನ ವಹಿಸಂಗಿಲ್ಲ. ಮಕ್ಕಳು ಏನ್ ಮಾಡ್ತಾರ ನಮ್ ಸಂಬಂಧ ಅನ್ನುವಂಥದ್ದೇ ಸ್ವಲ್ಪ ನಮ್ದಿಂದ ಏನಾಗ್ತಾರಿ ದೂರ ಆಗ್ಬಿಡ್ತಾರ. ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಎಷ್ಟೇ ಬಿಸಿ ಲೈಫ್ ಇದ್ರೂ ಕೂಡ, ಎಷ್ಟೇ ಒತ್ತಡದ ಪರಿಸ್ಥಿತಿ ಇದ್ರೂ ಕೂಡ ಮಕ್ಕಳಿಗೆ ಏನ್ ಮಾಡ್ಬೇಕು, ನೀವು ಸ್ವಲ್ಪ ಸಮಯವನ್ನ ಕೊಡಬೇಕು. ಅದೇ ರೀತಿ ನೋಡ್ರಿ, ಮಕ್ಕಳು ಏನ್ ಮಾಡ್ತಾವ ಅಂತಂದ್ರೆ ಶಿಕ್ಷಕರಾಗ್ಲಿ ಜೊತೆಗೆ ತಂದೆ ತಾಯಿ ಆಗ್ಲಿ ಅಥವಾ ಫ್ಯಾಮಿಲಿ ಯಾವ ಮೆಂಬರ್ಸ್ ಅದನ್ನು ಕೂಡ ಬಹಳಷ್ಟು ಅನುಕರಣೆಯನ್ನ ಮಾಡ್ತಾವ. ಏನ್ ಹೇಳ್ತಾರ ಮಕ್ಕಳು ಅಂತಂದ್ರ, ನನ್ನ ಮಗ ಹೇಳ್ತಾನ್ರಿ, ಬಾರೋ ಅಶ್ವಥ್ ನೀ ಹೋಮ್ವರ್ಕ್ ಮಾಡಪ್ಪ ಅಂದ್ರೆ ಮಮ್ಮಿ ನೀನೇ ಇನ್ನ ಬಾಂಡೆ ತಿಕ್ಲತ್ತಿದಿಲ್ಲ ಅಂತ ಕೇಳ್ತಾನ. ಅಂದ್ರೆ ಏನು, ನಾವ್ ಹೋಗಿ ಬುಕ್ ಹಿಡ್ಕೊಂಡು ಕುಂತ್ರ ತಾನಾಗೆ ಬ್ಯಾಗ್ ತಗೊಂಡ್ ಬಂದು ಕುಂತು ಬಿಡ್ತಾನ. ಅಂದ್ರೆ ಏನ್ ಮಾಡ್ಬೇಕು, ಪೈಲ ತಾಯಿದರ್ ಶಿಸ್ತು ಕೊಡ್ಬೇಕು. ತಾಯಿದರ್ ಕರೆಕ್ಟ್ ಆಗಿ ತಾಯಿದರ್ ವರ್ತನೆ ಕರೆಕ್ಟ್ ಇತ್ತಂದ್ರೆ ಮಕ್ಕಳಿಗೆ ನಾವು ಹೇಳೋದತ್ತಲ್ಲ ನೀ ಹಿಂಗೆ ಕಲಿ ಅಂತ ಹೇಳಿ ತಾನೇ ಕಲ್ತು ಬಿಡ್ತಾರ. ಏನ್ ನಾವ್ ಹೇಳತ್ತಲ್ಲ ಬಾಯಿಲ್ಲ, ನೀ ಬಡ್ಗಿ ತಗೊಂಡಿದ್ರ ಹತ್ತಲ್ಲ, ನೀ ಮಾಡ್ತಿ ಮಾಡಲ್ಲ ಅಂತ ಹೊಡೆದ ಹತ್ತಂಗಿಲ್ಲ. ಪೈಲ ನಾವು ಕರೆಕ್ಟ್ ಆಗಿ ಕುಂತೀವಿ ಅಂತಂದ್ರ ಮಕ್ಕಳು ತಾನೇ ಕರೆಕ್ಟ್ ಆಗಿ ಕುಂತ್ ಬಿಡ್ತಾರ. ಆರಾಗ ಬಾರೋ ಅಶ್ವಥ ಟೈಮ್ ಹೋಮ್ವರ್ಕ್ ಮಾಡಟ್ಟಿ ಅಂತಂದ್ರ ಮಮ್ಮಿ ನೀ ಇನ್ನ ಮನೆಗೆ ಒರೆಸತ್ತಿದ್ದಿಲ್ಲ ಅಂತ ಕೇಳ್ತಾನ ಅವ ನನಗೆ. ಅಂದ್ರೆ ಏನು, ನಾನ್ ಹೋಗಿ ಕುಂತ್ರೆ ಅವ ತಾನಾಗೇ ಬರ್ತಾನ. ಹಾಗಾಗಿ ಶಿಕ್ಷಕರಾದ್ರೂ ಕೂಡ ಏನಂತಂದ್ರ, ಯಾಕೋ ಅಶ್ವಥ್ ಇವತ್ತು ನೀವು ಬರ್ದಿಲ್ಲ, ಯಾಕೆ ಜಗಳ ಯಾಕೆ ಆಡಿದ್ರಿ ಅಂದ್ರ ನಮ್ಮ ಮ್ಯಾಮ್ ಮೊಬೈಲ್ ನೋಡ್ಕೊತಾ ಕುಂತೀರಿ ಮಮ್ಮಿ, ನಾವು ಜಗಳ ಆಡದೇವ್ ಅಂತ ಹೇಳ್ತಾನ ನಾವು ಕ್ಲಾಸ್ ರೂಮ್ದಾಗ. ಯಾಕೆ ಜಗಳ ಆಡಿದ್ರಿ, ಬೇರೆಯವ್ರ ಸರಿ ಯಾಕೆ ಜಗಳ ಆಡ್ತೀನಿ ಅಂತಂದ್ರ ಮಮ್ಮಿ ನಮ್ಮ ಮ್ಯಾಮ ಮೊಬೈಲ್ ನೋಡ್ಕೊತಾ ಕೂಡ್ತಾರೆ, ನಾವು ಜಗಳ ಆಡ್ತೇವೆ ಕುಂತಿ ಅಂತ ಹೇಳ್ತಾನ ನಾವು. ಅಂದ್ರೆ ಏನು, ಇನ್ನು ತಾಯಿದರು ಏನ್ ಮಾಡ್ತಾರಲ್ಲ, ಶಿಕ್ಷಕರು ಏನ್ ಮಾಡ್ತಾರಲ್ಲ, ಮಕ್ಕಳು ಅದೇ ಅನುಕರಣೆ ಮಾಡ್ತಾರ. ಹಾಗಾಗಿ ನೀವು ಮಕ್ಕಳಿಗೆ ಹೊಡೆಯೋದ್ರ ಮೂಲಕ ಬಡಿಯೋದ್ರ ಮೂಲಕ ನೀನ್ ಇದೇ ಕಲಿ, ನೀನ್ ಇದೇ ಮಾಡು ಅಂತ ಹೇಳಂಗಿಲ್ಲ. ಮೊದಲ ನಾವು ಶಿಸ್ತ್ರಿ ಏನಾಗ್ತಾರ್ರಿ, ಮಕ್ಕಳು ತಾನೇ ಶಿಸ್ತು ಅನ್ನುವಂಥದ್ದು ಕಲಿತಾರ. ಎರಡನೇದಾಗ ಹೇಳ್ಬೇಕಂತಂದ್ರ, ನನ್ನ ಮಗ ಈ ವೆಂಕಟೇಶ್ವರ ಸ್ಕೂಲಿಗೆ ನಡೆದನಂತಂದ್ರೆ ಅದು ಭಾಳ ಸಣ್ಣ ಸ್ಕೂಲ್ ಅದ ಅಂತ ಹೇಳಿ ಯಾವುದೇ ಸಣ್ಣತನ ಅನ್ನುವಂಥದ್ದು ಇಲ್ರಿ. ನೋಡಿ, ನನ್ನ ಮಗ ಇವತ್ತಿನ ದಿನದೊಳಗೆ ಏನಾಗಿದೆ ಅಂತಂದ್ರೆ ಆ ಸ್ಕೂಲ್ ನೇಮ್ ಹೇಳಿದ್ರೆ ಅವ್ರ ತಂದೆ ತಾಯಿ ಪ್ರೆಸ್ಟೀಜ್ ತಿಳಿಸಿದಾಗ ಅಂತ್ರಿ. ಅಂದ್ರೇನು, ನನ್ನ ಮಗ SBR ನಡೆದನಂತಂದ್ರ ಅವ್ರು ಬಹಳಷ್ಟು ಶ್ರೀಮಂತರ, ನನ್ನ ಮಗ ಚಂದ್ರಕಾಂತ್ ಪಾಟೀಲ್ ನಡೆದನಂತಂದ್ರ ಬಹಳಷ್ಟು ಶ್ರೀಮಂತರ. ಅದು ಪ್ರಶ್ನೆ ಅಲ್ರಿ, ನನ್ನ ಮಗ ಏನ್ ಕಲಿಲತನ, ಎಷ್ಟು ಸಂಸ್ಕೃತಿ ಅನ್ನುವಂಥದ್ದು ನಮ್ಮಲ್ಲಿ ಬಂದದ ಅನ್ನುವಂಥದ್ದು ಇವತ್ತಿನ ಸಮಯದೊಳಗ ಮುಖ್ಯ ಆಗಿರ್ತದೆ. ಹಾಗಾಗಿ ನೀವು ಯಾವುದೇ ರೀತಿ ಮಕ್ಕಳಿಗೆ ಅನ್ನುವಂಥದ್ದು ಸಂಪತ್ತನ್ನು ಗಳಿಸಿಕ್ಬೇಡ್ರಿ. ಯಾವುದೇ ಆಭರಣವನ್ನಾಗಿರ್ಬೋದು, ಯಾವುದೇ ಆಗಿರ್ಬೋದು ಕಳಿಸಿಕೋಕಿನ ಮೊದಲು ಏನ್ ಮಾಡ್ಬೇಕು, ಮಕ್ಕಳಲ್ಲಿ ಸಂಸ್ಕೃತಿ ಅನ್ನುವಂಥದ್ದು ಮೊದಲು ಕಳಿಸಿ ಅನ್ನುವಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ಬೇಕು. Anyone from the parents who are interested to talk a few words?
ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಯಾರಾದರೂ ಮಾತಾಡ್ತೀರಾ? Everyone, Honorable Chief Guest, respected Treasurer Ma'am, President and Vice President and Principal Ma'am, teachers and my dear lovely children. So firstly, I would like to thank you for giving an opportunity to present a vote of thanks. So I extend our heartful thanks to the respected Chief Guest. I would like to thank you to our Treasurer Ma'am, Ashwini S. Kaurav Ma'am. Thank you ma'am. Nextly, I would like to thank you our Principal HM Ma'am, Vidyavati Dhoni Ma'am. Thank you ma'am. Nextly, I would like to thank you our President LKG Sanvi Mother Srimati Prema Yes Ma'am. Nextly, I would like to thank you our Vice President UKG Bhunesh Mother Priyanka Ma'am. Thank you. Last but not least, thank you for all the teachers and the parents committee and my dear lovely children. Thank you one and all. ದೇವರು ಬರೆದ ಕಥೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಿ, ಹೆತ್ತವಳು ಬರೆದ ಕಥೆಯಲ್ಲಿ ಕಂದನ ಪ್ರೀತಿಯೇ ಮೊದಲಿಲ್ಲಿ. ಹಾರಾರಿರಾರೋ ಹಾಡು ಪ್ರೀತಿಗೆ ಮೊದಲ ಹಾಡು, ಅಮ್ಮ ಅನ್ನೋ ಮಾತು ಪ್ರೀತಿಗೆ ಮೊದಲ ತುತ್ತು. ದೇವರು ಬರೆದ ಕಥೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಿಲ್ಲಿ, ಹೆತ್ತವಳು ಬರೆದ ಕಥೆಯಲ್ಲಿ ಕಂದನ ಪ್ರೀತಿಯೇ ಮೊದಲಿಲ್ಲಿ. ನೋವಿಗೆ ಮೊದಲ ಔಷಧಿ ಅಮ್ಮ ಅನ್ನೋ ಕೂಗೆ, ಕಂದನ ಮೊದಲ ಹಾಸಿಗೆ ತಾಯಿ ನಾಂದಿಯಂತೆ. ಮೊದಲಿಗೆ ಮೊದಲಿ ಈ ತಾಯಿಯೇ ಮೊದಲಿ, 9 90 ಈ ಪ್ರೀತಿ ಬದಲಾಗದು. ಗರ್ಭದ ಗುಡಿಯಲ್ಲಿ ಭಗವಂತ ತಾನೇ ಕುಳಿತ ಸ್ವಾರ್ಥಿಕಣು, ತಾಯಿಯು ಗರ್ಭವ ಕಂದನಿಗೆ ಮೀಸಲು ಇಡುವ ನಿಸ್ವಾರ್ಥಿಕಣು. ಕರುಳನೆ ತೊಟ್ಟಿಲ ಮಾಡಿ ಕಂದನನ್ನು ತೂಗುವಳು, ಮನಸ್ಸನ್ನೇ ಮೆಟ್ಟಿಲ ಮಾಡಿ ಕನಸನ್ನು ಜಯಿಸುವಳು. ಕೊನೆಗೆ ಕೊನೆಯಲ್ಲಿ ತಾಯಿ ಪ್ರೀತಿಗೆ ಕೊನೆಯಲ್ಲಿ, ಜೊತೆಗೆ ಇದ್ದರು ಇಲ್ಲದಿದ್ದರು ಈ ಪ್ರೀತಿ ಬದಲಾಗದು. ದೇವರು ಬರೆದ ಕಥೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಿಲ್ಲಿ, ಹೆತ್ತವಳು ಬರೆದ ಕಥೆಯಲ್ಲಿ ಕಂದನ ಪ್ರೀತಿಯೇ ಮೊದಲಿಲ್ಲಿ.
ಸೆರವಾಸ ಇರುವೆನು. ನೀನೆ ನನ್ನ ಲೋಕವು, ನೀನೆ ನನ್ನ ಜೀವವು, ನೀನೆ ನನಗೆ ಎಲ್ಲವೂ ಅಮ್ಮ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೆ ಅಮ್ಮ. ಅಮ್ಮ ನಿನ್ನ ಒಂದು ಸಾಂತ್ವನವೇ ಸಾಕು, ನೋವನೆಲ್ಲ ನಾನುಂಗಿ ನಗುವೆನು. ನೀನು ಒಮ್ಮೆ ಬೆಂದಡವು ಸಾಕು, ಈ ಜಗವನೆಲ್ಲ ನಾ ಗೆದ್ದು ಬರುವೆನು. ನೂರು ನೂರು ದೇವರು ನಿನ್ನ ಒಳಗೆ ಇರುವರು ಎಂಬ ನಿಜವ ಅರಿತೆನು ಅಮ್ಮ. ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೆ ಅಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲತೆ ಮಿಡಿದಿದೆ ಅಮ್ಮ. ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ. ಅಮ್ಮ ಕಂದಮ್ಮ ಮುದ್ದಮ್ಮ ನನ್ನಾಯಿ ಅಮ್ಮ. ಜೋ ಜೋ ಜೊಲಾಲಿಯಲೇ ಜೋಪಾನ ಮಾಡಿ ನಾ ಕಟ್ಟುವೆ ನಿಂಗೆ ಜೋಕಾಲಿ. ಆ ಬ್ರಹ್ಮನ ಹಣೆಯಲೆ ಬರೆದಿದೆ ನೀ ನನ್ನ ಅಮ್ಮ. ಕಂದಮ್ಮ ಮುದ್ದಮ್ಮ ನನ್ನಾಯಿ ಅಮ್ಮ. ಕಾಲು ಒತ್ತಲೇನು ದೃಷ್ಟಿನ ತೆಗೆಯಲೇನು, ನೀನು ದೇವತೆ ಈ ನನ್ನ ಪಾಲಿಗೆ. ನಿನ್ನ ಕಂಡ ಯೋಗ ಅನುರಾಗವೆಂಬರಾಗ ತುಂಬಿಕೊಂಡಿತು ಈ ನನ್ನ ಬಾಳಿಗೆ. ಧೈರ್ಯ ಸಹನೆ ಕರುಣೆ ಪ್ರೀತಿ ನಿನ್ನ ಬದುಕು ನಾನಾ ರೀತಿ. ಅಮ್ಮ ಮಲಗು ಈ ಮಡಿಲಲ್ಲೇ.
ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ. ನಿನಗೆ ನಾನು ಅಮ್ಮ. ಮನದಲ್ಲಿ ನಾ ಕೂಸೆ ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲಾರೆ, ನೀನೆ ನನ್ನ ಜಗವೇ. ಕೈಯನ್ನು ಹಿಡಿದು ನೀ ನನ್ನನ್ನು ನಡೆಸಿದೆ, ಕುರುಡನೆ ನಾನು ಅಮ್ಮ. ಹಾದಿಯ ಕಾಣದ ನನ್ನಯ ಪಯಣದಿ ಧ್ರುವ ತಾರೆ ನೀನಮ್ಮ. ಜಗವನೆ ಮರೆಸುವ ದೇವತೆ ಅಮ್ಮ, ಎಷ್ಟೇ ತಪ್ಪು ಮಾಡಿದರೂ ಕ್ಷಮಿಸುವ ಜೀವಿ ನೀನೆ ಅಮ್ಮ. ಸ್ವಾರ್ಥವೇ ಇಲ್ಲದ ಅರ್ಥಕ್ಕೂ ಮೀರಿದ ಭಾವನೆ ನೀನಮ್ಮ. ಜೀವವೇ ಹೋದರು ಕೊನೆಯ ಉಸಿರಲು ನಿನ್ನ ಕಾಯುವೆ ನಮ್ಮ. पकड़ के चला ममता के आंचल में पला।
पकड़ के चला, ममता के आंचल में पला। माँ ओ मेरी माँ, तू मेरा लाडला। माँ ओ मेरी माँ, मैं तेरा लाडला। बन के तेरा साया मैं तुझको थाम लूं, उठ के रब से पहले मैं तेरा नाम लूं। बन के तेरा साया मैं तुझको थाम लूं, उठ के रब से पहले मैं तेरा नाम लूं। रखूं तुझे पलकों तले, पूजा करूं तेरी, तेरे सिवा तू ही बता क्या जिंदगी मेरी। मैं तो तेरे सपनों के रंग में ढला, तेरी उंगली पकड़ के चला, ममता के आंचल में पला। माँ ओ मेरी माँ, तू मेरा लाडला।
ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಹಸಿವಾದ್ರೂ ಮನೆಯಲ್ಲಿ ಮಕ್ಕಳಿಗೆ ಬಿಟ್ಟರು ಪಟ್ಟಿ ಒಗೆ ಬಿಟ್ಟರು ಪಾಂಡೆ ಟಿಕ್ಕ ಬಿಟ್ಟರು ಎಲ್ಲ ಇಟ್ಟರು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್ಸೋ ಇವ್ರು ಕರ್ಸೆ ಡ್ಯಾನ್ಸಿನ ಪಟ್ಟಿ ಕೊಡ್ತಿರ್ಬೋದು ಅನ್ಕೊಂಡಿರ್ಬೇಕಲ್ರಿ. ಕೊಡ್ತೀವಿ, ಬೆಟ್ಟಾಳೆ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ತಂದೇನೂ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು